ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಕಿಚ್ಚೆಬ್ಬಿಸಿದೆ. ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಸಿಜೆಪಿ ಕಾರ್ಯಕರ್ತರ ಒಂದು ದಂಗೆ. ಇವತ್ತು ಕೂಡ ಹಾಗಾದ್ರೆ ಸಿಜೆಪಿ ಧರಣಿ ಮುಂದುವರಿಯುತ್ತಾ? ಮೊದಲ 2 ದಿನ ಸಿಜೆಪಿ ಮೇಲೆ ಲಾಠಿ ಚಾರ್ಜ್ ನಡೆಯಿತು, ಅಶ್ರುವಾಯು ಪ್ರಯೋಗ ನಡೆಯಿತು. ಇದಕ್ಕೆ ಪ್ರತಿಯಾಗಿ ಸಿಜೆಪಿ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದರು. ಇವತ್ತು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಹಾಗಾದ್ರೆ ದೆಹಲಿ ದಂಗೆ? ಯುವ ಕಾರ್ಯಕರ್ತರ ಪ್ರತಿಭಟನೆಗೆ ವಿಪಕ್ಷಗಳು ಕೂಡ ಸಾಥ್ ಕೊಟ್ಟಿದೆ. ಸಿಜೆಪಿ ಪ್ರತಿಭಟನೆಗೆ ಮಮತಾ ಬ್ಯಾನರ್ಜಿ ಕೂಡ ಬೆಂಬಲ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಇದು ಕಡಿಮೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಸಿಜೆಪಿ ನಿನ್ನೆ ಕೂಡ ಕರೆ ಕೊಡ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ, ಎಲ್ಲಾ ರಾಜ್ಯದ ವಿದ್ಯಾರ್ಥಿಗಳಿಗೆ, ಬನ್ನಿ ನಿಲ್ಲಿ, ಹೋರಾಟ ಮಾಡೋಣ, ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅನ್ನುವಂಥ ರೀತಿಯಲ್ಲಿ ಸಿಜೆಪಿ ಕರೆ ಕೊಟ್ಟ ಕೂಡಲೇ ಬಸ್ ಹತ್ಕೊಂಡು, ಟ್ರೈನ್ ಹತ್ಕೊಂಡು ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ನಡೀತಾ ಇದೆ. ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ರಯತ್ನ ನಡೆಯಿತು. ಹಾಗಾದ್ರೆ 3ನೇ ದಿನ ಜುಲೈ 20ರಂದು ಶುರುವಾದಂತಹ ಒಂದು ದಂಗೆ ಇವತ್ತು ಯಾವ ರೀತಿ ಇರುತ್ತೆ ಇಡೀ ದೇಶ ನೋಡ್ತಾ ಇದೆ. ಇದಕ್ಕೆ ವಿಪಕ್ಷ ಕೂಡ ಸಾಥನ್ನ ನೀಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಯಾವ ರೀತಿಯ ಒಂದು ದಂಗೆ ಏಳುತ್ತೆ ಈ ಒಂದು ವಿದ್ಯಾರ್ಥಿಗಳ ಒಂದು ಟೀಮ್ ನೋಡಬೇಕು.